ರಂಗೇರಿದೆ ಚನ್ನಪಟ್ಟಣ ಉಪಚುನಾವಣೆಯ ಕಾವು. ಇವತ್ತು ಚನ್ನಪಟ್ಟಣದಲ್ಲಿ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರವಾಸ ಮಾಡಲಿದ್ದಾರೆ. ಜನಸಂಪರ್ಕ ಸಭೆಯ ಹೆಸರಿನಲ್ಲಿ ಡಿಸಿಎಂ ಡಿ.ಕೆ. ಮೆಗಾ ಪ್ಲಾನ್ ಅನ್ನು ಮಾಡಿದ್ದಾರೆ. ಒಂದೇ ವಾರದಲ್ಲಿ ಎರಡನೆಯ ಬಾರಿಗೆ ಡಿ.ಕೆ. ಚನ್ನಪಟ್ಟಣ ಪ್ರವಾಸ ಮಾಡ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಂದ ಪ್ರವಾಸ, ಅದು ಕೂಡ ಒಂದೇ ವಾರದಲ್ಲಿ ಎರಡನೆಯ ಬಾರಿಗೆ. ಬುಧವಾರ ಟೆಂಪಲ್ ರನ್ ನಡೆಸಿದ್ದಂತಹ ಡಿ.ಕೆ. ಇವತ್ತು ಜನಸಂಪರ್ಕ ಸಭೆ ಹೆಸರಿನಲ್ಲಿ ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಸ್ಪರ್ಧೆಗೆ ಈಗಲೇ ಡಿ.ಕೆ. ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿನ್ನೆ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಭೇಟಿ ಕೊಟ್ಟಂತಹ ಬೆನ್ನಲ್ಲೇ ಇವತ್ತು ಡಿ.ಕೆ. ಶಿವಕುಮಾರ್ ಎಂಟ್ರಿ ಆಗ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿ.ಕೆ. ಜನಸ್ಪಂದನ ಕಾರ್ಯಕ್ರಮ ಇದೆ. ಚನ್ನಪಟ್ಟಣವನ್ನ ವಶಕ್ಕೆ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೆಗಾ ಪ್ಲಾನ್ ಆಗ್ತಾ ಇದೆ. ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಡಿ.ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಚನ್ನಪಟ್ಟಣವನ್ನ ವಶಕ್ಕೆ ಪಡೆಯೋ ನಿಟ್ಟಿನಲ್ಲಿ ಡಿ.ಕೆ. ಹಾಗೂ ಎಚ್.ಡಿ.ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋತಾ ಇದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ವೀಣಾ, ಏನಂತಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಏನಿದ್ದಾರೆ, ಅವರು ಇವತ್ತು ಚನ್ನಪಟ್ಟಣಕ್ಕೆ ಎರಡನೇ ಬಾರಿ, ಒಂದೇ ವಾರದಲ್ಲಿ ಎರಡನೇ ಬಾರಿ ಇವತ್ತು ಚನ್ನಪಟ್ಟಣಕ್ಕೆ ಭೇಟಿ ನೀಡ್ತಾರಂಥದ್ದು. ಅದು ಈ ಭೇಟಿಯ ಹಿನ್ನೆಲೆ ಏನಂತಂದ್ರೆ ಸರ್ಕಾರವನ್ನೇ ಮನೆ ಬಾಗಿಲಿಗೆ ತರುವಂತದ್ದು, ಒಂದು ನಾಮಪತ್ರದಲ್ಲಿ ಬರುವಂತದ್ದು. ನನಗೆ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಒಂದು ಅರ್ಜಿಯನ್ನ ಪ್ರತಿ ಮನೆಗಳಿಗೂ ತಲುಪಿಸ್ತಾರಂಥದ್ದು. ಏನಂತಂದ್ರೆ ಆ ಗ್ರಾಮದಲ್ಲಿ ಏನೇನ್ ಸಮಸ್ಯೆ ಇದೆ, ಮತ್ತೆ ಆ ಊರಿಗೆ ಏನೇನ್ ಆಗ್ಬೇಕು ಅನ್ನೋದನ್ನ ಗ್ರಾಮಸ್ಥರು ಅರ್ಜಿ ಫಿಲಪ್ ಮಾಡಿ ಅದನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀಡಬೇಕು. ಹಾಗಾಗಿ ಆ ಒಂದು ಪ್ರಾಬ್ಲಮ್ಗಳನ್ನೆಲ್ಲ ಸಂಪೂರ್ಣವಾಗಿ ನಿಭಾಯಿಸ್ತೀವಿ ಅನ್ನೋ ಮಾತುಗಳನ್ನ ಕೂಡ ಈಗ ಸ್ಥಳೀಯ ಕಾರ್ಯಕರ್ತರು ಹೇಳ್ತಾರಂಥದ್ದು. ಹಾಗಾಗಿ ಸ್ಥಳೀಯ ಕಾರ್ಯಕರ್ತರು ಆ ಅರ್ಜಿಗಳನ್ನ ಮನೆ ಮನೆಗೂ ಕೂಡ ಈಗ ತಲುಪಿಸ್ತಾ ಇರುವಂತ ಕೆಲಸವೂ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರ ಕಾಂಗ್ರೆಸ್ ಇರುವಂತದ್ದು. ಹಾಗಾಗಿ ಈ ಒಂದು ಚನ್ನಪಟ್ಟಣ ಮಾತ್ರ ಜೆಡಿಎಸ್ ಇದ್ದದ್ದು. ಹಾಗಾಗಿ ಇದನ್ನು ಕೂಡ ಈಗ ಕಾಂಗ್ರೆಸ್ ಮಯ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಆದ್ರೆ ಈಗ ಮೈತ್ರಿ ಅಭ್ಯರ್ಥಿ ಆಗಿರುವಂತ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಅವರು ಕೂಡ ಈ ಕ್ಷೇತ್ರವನ್ನ ಮತ್ತೆ ನಮ್ದೇ ಆಗ್ಬೇಕು, ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಈಗ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಪ್ಲಾನ್ ಇವರಿಬ್ಬರದಾದ್ರೆ, ಡಿ.ಕೆ. ಶಿವಕುಮಾರ್ ಮಾತ್ರ ಒಟ್ಟಾರೆಯಾಗಿ ಏನಂತಂದ್ರೆ ರಾಜ್ಯ ಸರ್ಕಾರ ಇರೋದ್ರಿಂದ ಏನೇ ಪ್ರಾಬ್ಲಮ್ ಇದ್ರು ನಾವು ನಿಮ್ಗೆ ಸ್ಪಂದಿಸ್ತೀವಿ, ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಭೇಟಿಗಳನ್ನ ನೀಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಉದ್ದೇಶ ಏನಂತಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರ ಮನೆಗಳಲ್ಲಿ ಏನೇನ್ ತೊಂದರೆ ಇದೆ, ಹಾಗಾಗಿ ಆ ಗ್ರಾಮ ಅತಿ ಹೆಚ್ಚು ವೋಟ್ ಎಲ್ಲಿ ಬರ್ತಿದೆ ಆ ಗ್ರಾಮಗಳಲ್ಲಿ ಏನೇನ್ ತೊಂದರೆ ಇದೆ ಅವುಗಳನ್ನ ನೋಟಿಸ್ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಜೆಡಿಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರನ್ನ ಸೆಳೆಯೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ಬೇಕು ಅದನ್ನು ಕೂಡ ಕಾರ್ಯಕರ್ತರಾಗ್ಬೋದು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಮಾಡ್ತಾ ಇರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೂಡ 2 ಪಂಚಾಯಿತಿಗಳಲ್ಲಿ ಸಭೆಗಳನ್ನ ಇಟ್ಕೊಂಡಿರುವಂತದ್ದು, ಮತ್ತೆ ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ಕೂಡ ಕೈ ಜೋಡಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.